ಹಾಯ್ ಗಾಯ್ಸ್. ಸೊ ವೆಲ್ಕಮ್ ಬ್ಯಾಕ್ ಫಾರ್ ದರ್ಶಿನಿ ರಮೇಶ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಗೊತ್ತು ನನಗೆ ನಾನು ಕಾನ್ಸ್ಟೆಂಟಾಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಿಲ್ಲ ಅಂತ. ವೆರಿ ಸಾರಿ, ಅದಕ್ಕೆ ಸಾರಿ, ತುಂಬಾ ಸಾರಿ. ಬಟ್ ತುಂಬ ಅಂದರೆ ತುಂಬ ಮನಸ್ಸಿಗೆ ಬಂದಿದೆ. ದಿನ ಮಾಡ್ತಾನೆ ಇರಬೇಕು, ಅದ್ರಲ್ಲಿ ನನಗೆ ಬೆಳಿಲೇಬೇಕು ಅನ್ನೋದು ಬಂದಿದೆ. ಸೊ ಅದಕ್ಕೋಸ್ಕರ ಇಲ್ಲಿಂದ ಕಾನ್ಸ್ಟೆಂಟಾಗಿ ಹಾಕ್ತೀನಿ. ಸಮಥಿಂಗ್ ಏನಾದರೂ ಲೈಕ್ ಅವತ್ತಿನ ದಿನ ಏನೋ ಸ್ಪೆಷಲ್ ಅಂದರೆ ಅಡುಗೆನಾದರೂ ಮಾಡೋಣ, ಡಿಫ್ರೆಂಟ್ ಥರ ಅಪ್ಪಂಗೆ ಅಮ್ಮನಿಗೆಲ್ಲ. ಸೊ ಎಸ್, ಇವಾಗ ಸದ್ಯಕ್ಕೆ ಸಂಡೇ ಈವ್ನಿಂಗ್, ಸ್ಯಾಟರ್ಡೇ ಈವ್ನಿಂಗ್ ಇದು. ಹೊರಗೆ ಹೋಗಬೇಕು, ಒಂದೆರಡು ಜೊತೆ ಬಟ್ಟೆ ತರಬೇಕು ಮಕ್ಕಳಿಗೆ. ಎಂತಕ್ಕೆ ಅಂತ ಆಮೇಲೆ ಕೊನೆಯಲ್ಲಿ ಹೇಳ್ತೀನಿ. ಸದ್ಯಕ್ಕೆ ಇವಾಗ ಹೊರಗೆ ಹೋಗೋಣ. ನಾನು ಮತ್ತು ನನ್ನ ತಂಗಿ ಹೋಗ್ತಿರೋದು. ಓಕೆ, ಸೊ ಎಸ್, ಮನೆಗೆ ಇವಾಗ ಹೋಗೋಣ. ಏನು? ಸೊ ನಾವು ಇಲ್ಲಿ ಸ್ಯಾಲೆಡ್ ಗ್ರೇಡಿಗೆ ಕುಕ್ಕರ್ ಕೂಗಿಸಿದ್ದೀನಿ. ನಮ್ಮ ಮಮ್ಮಿ ಇವತ್ತು ಪಾಯಸ ಹುಚ್ಚೋಗೆ ಮಾಡಿಕೊಡ್ತಾರೆ. ಸದ್ಯಕ್ಕೆ ರಸಮ್ಗಾಯಿತು. ರಸಮ್ಗಿಟ್ಟಲ್ಲ ಮಮ್ಮಿ? ಕಾಳುಗೊಜ್ಜಾ? ಓ, ದಿಸ್ ಇಸ್ ಕಾಳುಗೊಜ್ಜು. ಸೊ ಕಾಳುಗೊಜ್ಜು ನಮ್ಮ ಮನೇಲಿ ರಸಮ್ ಪೌಡರ್ಗೆ ಅಂತ ಅಂದ್ಬಿಟ್ಟು ಜೀರಿಗೆ ಮತ್ತು ಮೆಣಸು ಪೌಡ್ರ್ ಮಾಡ್ಕೊಳ್ಳೋದು, ಅದು ನಮ್ಮಮ್ಮ ಮಾಡ್ಕೊತಿದ್ದಾರೆ. ಮೋಮೋ ಐಬ್ರೋಸ್ ಕೇಳಿದೆ, ಕಲರಿಂಗ್ ಕೇಳಿದೆ. ಯಾರು ಅಕ್ಕ ತಂಗಿರು ಏನು ಮಾಡ್ಕೊಂಡು ನಾನು ಐಬ್ರೋಸ್ ಮಾಡ್ಕೊಡ್ತೀನಿ. ನಿನ್ನ ದೊಡ್ಡ ಮಗಳು ಕಲರಿಂಗ್ ಹೇಳೋದು ಮಾಡ್ಕೊಡ್ತೀನಿ ಅಂತ ಎದ್ದು ಅವಳು. ನನ್ನ ಗಂಡನ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಏನು ಮಾಡೋದಲ್ಲ. ನಾಳೆ ಬೆಳಗ್ಗೆ ಏನೂ ಇಲ್ವಾ? ನಾಳೆ ಬೆಳಗ್ಗೆ 6 ಗಂಟೆಗೆಲ್ಲ ಹೋಗ್ಬೇಕು. ಸಾಕು ಕೊಡಿ. ಸೊ ಸ್ಯಾಲಿಡ್ಗೆ ರೋಡ್ ಸೈಡ್ ಕಾರ್ನ್ ಸ್ಯಾಲೆಡ್ ಥರ, ಅದಕ್ಕೆ ಮಾವಿನಕಾಯಿ ಹಾಕ್ತಿದ್ದೀವಿ. ಮಮ್ಮ ಸಾಕು. ಇಲ್ಲಿ ಮಮ್ಮಿ ಪಾಯಸಕ್ಕೆ ಅಂತ ಅಂದ್ಬಿಟ್ಟು ಹಾಲು ಬೆಲ್ಲನೆಲ್ಲ ಇದು ಮಾಡಿದ್ದಾರೆ. ಸೊ ಕರಗಬೇಕು. ಸೊ ಇದಾಗೋ ಅಷ್ಟಕ್ಕೆ ನಾನು ಅಲ್ಲಿ ಮಾವಿನಕಾಯಿ ಕಟ್ ಮಾಡಿಬಿಡ್ತೀನಿ. ಸೊ ಅದು ಸರಿ ಹೋಗುತ್ತೆ. ಹಣ್ಣು ತಿನ್ನೋದು, ಬಾಳೆಹಣ್ಣು ತಿಂದರೆ ಇನ್ನೂ ಸ್ವಚ್ಛ ಆಗುತ್ತೆ. ಖಾಲಿ ಹೊಟ್ಟೆಲಿ ಬಾಳೆಹಣ್ಣು ತಿನ್ನಬಾರ್ದು. ಏನೋ ಒಂದು ತಗೊಬರ್ಬೇಕು. ಹೋಗಿ ತಗೋಬರ್ತೀನಿ. ನಾಳೆ ದೇವ್ರು ಹೂವು ಇಡಬಾರ್ದು. ತುಳಸಿನ ಹಾಂ ಗಾಡಿ ಈಗ ಗಾಡಿ ನಾಳೆ ದೇವ್ರು ಹೂವು ಇಡಬಾರ್ದು. ಒಂಚೂರು ತುಳಸಿ ಅಂತ ತರೋಣ ಬರ್ತೀಯ? ಅಮ್ಮ ಅದು ತುಳಸಿ ಅವ. ಒಟ್ಟರಲ್ಲಿ ವಿಡಿಯೋಗೆ ರೆಕಾರ್ಡಿಂಗ್ ಆಗ್ತೈತೆ ಅಂತ ಇದು ಮಾಡಲ್ಲ. 5 ನಿಮಿಷ ಆಗುತ್ತೆ. 5 ನಿಮಿಷ ಪಾಪ. ಯಾಕೆ ಗೊತ್ತಾ, ಈ ಹಿಂಸೆ ಮಗ ತಗೊಳಲ್ಲ, ಅದಕ್ಕೆ
ಸಾಕಿರ್ತಾರೆ. ಅಯ್ಯೋ ಬಾದಿರ್ಬೇಕು ಕಣ್ಣೆಲ್ಲ ಮುರಿತಾ ಇದ್ದಾನೆ. ಅಮ್ಮ ರೆಕಾರ್ಡ್ ಆಗಿದೆ. ನನ್ನ ಮದುವೆಯಲ್ಲಿ ನಿಂದ ಕಟ್ ಮಾಡೋಕ್ಕಾಗಲ್ಲ. ಮಾರಿಕಿ ಕೊಡವಾ? ಅಯ್ಯೋ ಇಲ್ಲ ಚಂದ್ರ ಲಘು ಅಂಗಡಿ ತವ ಗಾಡಿ ಕಪ್ಪೆಳ್ಳು ನಮ್ಮನೇಲಿ ನನಗೆ ಇಷ್ಟ ಆಗಲ್ಲ, ಬಟ್ ನಮ್ಮ ಅಪ್ಪನಿಗೆ ಎಳ್ಳು ಅದು ಬೆಲ್ಲದ ಜೊತೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದು ಅದು ಬೇಕೇ ಬೇಕು. ಸೊ ಅದಕ್ಕೆ ಎಳ್ಳನ್ನ ಹುರಿದು ಅದಕ್ಕೆ ಹೋಗ್ತೀನಿ. ಇವಾಗ ನಾನು ಅರ್ಜೆಂಟಾಗಿ ಆಯ್ತಲ್ಲ ಪದ್ಮವ್ರೆ, ಒಂದು ನಮ್ಮನೆ ಒಟ್ಟಿಗೆ ಹೋಗಿದ್ವಲ್ಲ ಅಲ್ಲಿ ಅವತ್ತು ನಾವು ಸಿಕ್ತಾಗ ಅವರು ಪಕ್ಕದಲ್ಲೇ ಮಾಡ್ತಾರೆ. ಅಲ್ಲೇ ಐತೆ, ಅಲ್ಲೇ ಮಾಡ್ತಾರೆ. 30 ರೂಪಾಯಿ ಕೊಡ್ಬೇಕು. ನಾವು ಕೊಡ್ಬೇಕು. 80 ರೂಪಾಯಿ ಸಾಮಾನ್ಯಕ್ಕೆ ಹೋಗ್ಲಿಲ್ಲ. ಇಡ್ಲಿಲ್ಲ ಎಲ್ಲ ಖಾಲಿ ಆಗುತ್ತೆ. ಇವಾಗ 5:15ಗೆ ಬರ್ತದೆ ಅಂದ. ಏನಂದ್ರೆ ಬರಲ್ಲ ಸೊ ನಾನಿಲ್ಲಿ ಆಲ್ಮೋಸ್ಟ್ ಒಂದು 7ರಿಂದ 8 ಮುದ್ದೆ ಆಗಬೇಕು ಅನ್ನಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ. ಸೊ ಇದು ಕಾಯಿ ಚೆನ್ನಾಗಿ ಮಾಡೋಣ. ಸೊ ಇಲ್ಲಿ ರೆಡಿ ಆಗಿದೆ. ನಾನಿದು ಮುದ್ದೆ ತಿರುಗ್ತೀನಿ, ನಮ್ಮಮ್ಮ ರಸಮ್ ಅನ್ನ ಮಾಡ್ತಾರೆ. ಸಾಕಲ್ವಾ? ಅನ್ನ ತುಂಬಿಸ್ತೀಯಾ? ಫುಲ್ ತುಂಬಿಸ್ಬೇಕು. ತುಂಬ್ತಲ್ಲ ಫುಲ್ಲು. ಒಂದು ಸಾವಿಗೆ ಕೊಡು ದರ್ಶನ. ಹಾಂ ಅಯ್ಯೋ ಬೇಡ, ಬಿಸಿಬೇಳೆ ಬದಲ ಐತೆ. ಒಂದು ಸಾವಿಗೆ ಕೊಡೆ. ಮೊನ್ನೆ ಚಿಕನ್ ಬೆಂದಿಲ್ಲ ಅಂತ ಇದೆ ಅನ್ನಪೂರ್ಣ. ಲತಮ್ಮ ಪ್ಲೀಸ್ ವಿಡಿಯೋ ಗುರುವಾರ ಹಾಕೊಳ್ಳುವ. ಗುರುವಾರ ಬೆಳಗ್ಗೆ ಹಾಕೊಳ್ಳು ಅಂತ ಕೊಟ್ಟಿದ್ದಾರೆ. ಈ ನಮ್ಮ ಅಕ್ಕ ರಾತ್ರಿ ಟೈಮ್ ಎಷ್ಟೇ? 11:30 ಕೋಲ್ಡ್ ಕಾಫಿ ಬೇಕು ಅಂತ ಅಂದ್ಬಿಟ್ಟು ಮಾಡಿಸ್ಕೊಂಡು ಕುಡಿತಾಳೆ. ಚೆನ್ನಾಗೈತೇನೆ? ಕಳ್ಳಿ
ಬರೀ ಸುಳ್ಳು ಹೇಳ್ತಾಳೆ. ಸುಬಿ ನಿಂಗೆ ಬೇಕಾ ಸುಬಿ ಕೋಲ್ಡ್ ಕಾಫಿ? ಚಿಕ್ಕಿನ ಕೇಳು, ಚಿಕ್ಕಿ ಪ್ಲೀಸ್ ಕೊಡು ಚಿಕ್ಕಿ ಅಂತ. ಓಲ್ ಗ್ಲಾಸು ಬಿಸ್ಕೆಟ್ ಹಚ್ಕೊಂಡೆ ಓಲ್ ಗ್ಲಾಸ್ ಖಾಲಿ ಮಾಡಲ್ಲ. 12 ಗಂಟೆ ಸ್ಯಾಟರ್ಡೆ ನೈಟ್. ಕಾಫಿ ಡೇಲಿ ಏನು ಗೊತ್ತಾ, ಐಸ್ ಕ್ರೀಮ್ ಸ್ವಲ್ಪ ಮಿಕ್ಸ್ ಮಾಡಿರ್ತಾರೆ, ಮೇಲ್ಗಡೆ ಕ್ರೀಮ್ ಹಾಕಿ. ಕ್ರೀಮ್ ಇರುತ್ತೆ ಅಷ್ಟೇ, ಡಿಫ್ರೆನ್ಸ್ ಇನ್ನೇನೂ ಇಲ್ಲ ಇದು. ಹ್ಞೂ ನೋಡೋದರ